ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜ್ ಹತ್ತಿರ ಹಲವು ವರ್ಷಗಳಿಂದ ಖಾಲಿ ಇರುವ ಜಾಗದ ಬಳಿ ಜನಜಂಗುಳಿ ಸೇರಿತ್ತು. ಹಾವುಗಳು ಒಂದಕ್ಕೊಂದು ತಳುಕು ಹಾಕಿಕೊಂಡು ನರ್ತನ ಮಾಡುತ್ತಿದ್ದ ಕುತೂಹಲಕಾರಿ ಘಟನೆಯೊಂದು ನಡೆದಿತ್ತು. ಒಬ್ಬರಿಂದ ಇನ್ನೊಬ್ಬರಿಗೆ ಸುದ್ದಿ ತಿಳಿಯುತ್ತಿದ್ದಂತೆಯೇ ತಂಡೋಪತಂಡವಾಗಿ ಜನರು ಸ್ಥಳಕ್ಕೆ ಆಗಮಿಸಿದ್ರು. ಹಾವುಗಳು ಮಾತ್ರ ಇದ್ಯಾವುದರ ಪರಿವೇ ಇಲ್ಲದೆ ತಮ್ಮ ಪಾಡಿಗೆ ನರ್ತನ ಮಾಡುವುದರಲ್ಲಿ ತಲ್ಲೀನವಾಗಿದ್ದವು. ಕೆಲವರು ರಸ್ತೆ ಪಕ್ಕ ದೂರ ನಿಂತರೆ, ಇನ್ನು ಕೆಲವರು ತಮ್ಮ ಮೊಬೈಲ್ಗಳಲ್ಲಿ ಫೋಟೋ ವಿಡಿಯೋ ತೆಗೆದ್ರು. ಹಾವುಗಳ ಮಿಲನವನ್ನ ಕಂಡ ಕೆಲ ಜನರು ಧನ್ಯತೆಯಿಂದ ಕೈಮುಗಿದರು. ಹಾವುಗಳು ಸುಮಾರು ಅರ್ಧ ಗಂಟೆಯವರೆಗೆ ವಿವಿಧ ಭಂಗಿಗಳಲ್ಲಿ ನರ್ತನ ಮಾಡಿ ಗಮನ ಸೆಳೆದವು. ಇನ್ನು ಹಾವುಗಳ ಮಿಲನ ಮಹೋತ್ಸವದ ಸಂದರ್ಭದಲ್ಲಿ ಅದನ್ನ ನೋಡಿದ್ರೆ ತೊಂದರೆ ತಪ್ಪಿದ್ದಲ್ಲ ಎಂದು ಕೆಲ ಜನರು ಹೇಳುತ್ತಾರೆ ಮತ್ತು ಇನ್ನು ಕೆಲವರು ಇದರಿಂದ ಅದೃಷ್ಟ ಕುಲಾಯಿಸುತ್ತದೆ ಎಂಬ ಮಾತುಗಳು ಕೇಳಿ ಬರುತ್ತಿದ್ದವು. ಸುಮಾರು ಅರ್ಧ ಗಂಟೆಯವರೆಗೂ ಹಾವುಗಳು ಮಾತ್ರ ಮೈಮರೆತು ತಮ್ಮ ನರ್ತನವನ್ನ ಪ್ರದರ್ಶಿಸಿದ್ದು, ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಂಡ ಸಾರ್ವಜನಿಕರು ಕೇಕೆ ಹಾಕುತ್ತಿದ್ದಂತೆಯೇ ಹೆದರಿದ ಹಾವುಗಳು ಪೊದೆಯಲ್ಲಿ ಸುರಿದುಕೊಂಡವು. ಸಾರ್ವಜನಿಕರಿಂದ ಮಾಹಿತಿ ಬಂದ ಕೂಡಲೇ ಅರಣ್ಯ ಇಲಾಖೆ ಆರ್ಎಫ್ಒ ಯಲ್ಲಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಹಾವನ್ನ ರಕ್ಷಿಸಿ ಸುರಕ್ಷಿತ ಪ್ರದೇಶಕ್ಕೆ ಬಿಟ್ಟರು. ನಂತರ ಮಾತನಾಡಿದ ಅವರು, ಸಾರ್ವಜನಿಕರಿಂದ ಕರೆ ಬಂದಿದ್ದು ಇಲ್ಲಿ ಬಂದು ನೋಡಿದಾಗ 7 ಹಾವುಗಳು ಇದೆ ಎಂದು ತಿಳಿಸಿದ್ದು, ಅದರಲ್ಲಿ 7 ಅಡಿಯ 2 ಹಾವುಗಳು ಒಂದಕ್ಕೊಂದು ತಳುಕು ಹಾಕಿಕೊಂಡು ನರ್ತನ ಮಾಡುತ್ತಿದ್ದು, ಅದರಲ್ಲಿ ಒಂದು ಹಾವು ಸಿಕ್ಕಿದೆ. ಅದನ್ನು ಸುರಕ್ಷಿತ ಪ್ರದೇಶದಲ್ಲಿ ಬಿಡಲಾಗಿದೆ. ಬೇಸಿಗೆ ಕಾಲದಲ್ಲಿ ಹಾವುಗಳ ಮಿಲನ ಸಮಯ ಇದಾಗಿದ್ದು ಆತಂಕವಿಲ್ಲ. ಅವುಗಳು ಕಂಡು ಬಂದ್ರೆ ನಮ್ಮ ಗಮನಕ್ಕೆ ತನ್ನಿ, ಅದನ್ನ ಹಿಡಿದು ಸುರಕ್ಷಿತ ಸ್ಥಳಗಳಲ್ಲಿ ಬಿಡುತ್ತೇವೆ ಎಂದರು. ಇವತ್ತು ನಮ್ಮ ಅಶ್ವಥ್ ಅವರು ಕಾಲ್ ಮಾಡಿದ್ದಕ್ಕೆ ಅಲ್ಲಿ ನ್ಯಾಷನಲ್ ಕಾಲೇಜ್ ಮುಂದೆ ಒಂದು 7 ಹಾವುಗಳು ಅಲ್ಲಿ ಇದ್ದಾವೆ ಅಂತ ಹೇಳಿದ್ರು. ಬಂದು ನೋಡಿದ್ದಕ್ಕೆ ಒಂದು 7 ಹಾವುಗಳನ್ನೆಲ್ಲ ಜೇರಪತ್ ಹಾವುಗಳಿದ್ದು, ಅದರಲ್ಲಿ ಒಂದೆರಡು ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಅದು ಮೇಟಿಂಗ್ ಸೀಸನ್ಗೆ ಬಂದಿರೋದು. ಅವು ಮೇಟಿಂಗ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಒಂದು 2 ಹಾವನ್ನ ಹಿಡ್ಕೊಂಡು, ಅದರಲ್ಲಿ ಒಂದು ತಪ್ಪಿಸ್ಕೊಂಡು ಹೋಯ್ತು, ಒಂದು ಹಿಡ್ಕೊಂಡು ಹೋಗಿ ಇದನ್ನು ಆ ಕಡೆ ಫಾರೆಸ್ಟ್ ಬಿಟ್ಟಿದ್ದೀವಿ. ಇನ್ನೂ 2-3-4 ಹಾವು ಇಲ್ಲೇ ಇದ್ದಾವೆ. ಅವನು ನೋಡೋಣ, ಬಂದರೆ ಮಕ್ಕಳು ಬಂದರೆ ನೋಡಿ ಹೇಳಿದರೆ ಬಂದು ಹಿಡ್ಕೊತೀವಿ. ಮತ್ತು ಇನ್ನೊಂದು ಸಾರ್ವಜನಿಕರಿಗೆ ಏನು ಹೇಳೋದಂತಂದರೆ, ಇವಾಗ ಬೇಸಿಗೆ ಕಾಲದಲ್ಲಿ ಅವು ಮೇಟಿಂಗ್ ಸೀಸನ್ ಇರೋದ್ರಿಂದ ಒಂದು ಹಾವನ್ನು ಇನ್ನೊಂದು ಹಾವು ಹುಡ್ಕೊಂಡು ಬರ್ತೈತೆ. ಹುಡ್ಕೊಂಡು ಬಂದಾಗ ಈ ಥರ ಕಾಣಿಸೋದು ಕಾಮನ್ನಾಗಿ ಕಾಣಿಸುತ್ತೆ. ಅದು ಗೌರಿಬಿದನೂರು ಹೊರಗಡೆ ಆದರೆ ಯಾರಿಗೂ ನೋಡೋಲ್ಲ, ಅವು ತಮ್ಮ ಪಾಡಿಗೆ ತಮ್ಮ ಮೇಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಆದರೆ ಇಲ್ಲಿ ಟೌನ್ ಒಳಗಡೆ ಕಾಣಿಸಿದ್ರಿಂದ ಎಲ್ಲನೂ ಸ್ವಲ್ಪ ಜನ ಜಾಸ್ತಿ ಎಲ್ಲ ಕೂಡಿ ಈ ಥರ ಮಾಡಿದರು. ಆ ಥರ ಏನಾದ್ರು ಮುಂದೆ ಅವುಗಳೇನಾದ್ರು ಕಾಣಿಸಿದಾಗ ನಮಗೆ ಒಂದು ಕಾಲ್ ಮಾಡಿ ನಾವು ಬಂದು ಇಟ್ಕೊಂಡು ಹೋಗಿ ಅವನ್ನ ಸುರಕ್ಷಿತವಾಗಿ ಬಿಡೋ ವ್ಯವಸ್ಥೆ ಮಾಡ್ತೀವಿ. ಸ್ಥಳೀಯ ಹೋಟೆಲ್ ಮಾಲೀಕ ಉಮೇಶ್ ಮಾತನಾಡಿ, ಈ ಒಂದು ಜಾಗದಲ್ಲಿ ಹಾವುಗಳ ಸಂಖ್ಯೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳು, ಸಾರ್ವಜನಿಕರು, ವ್ಯಾಪಾರಸ್ಥರು ಓಡಾಡುವ ಜಾಗ ಇದಾಗಿದ್ದು, ಈ ಜಾಗದಲ್ಲಿ ಸ್ವಚ್ಛತೆ ಮಾಡಿಕೊಡಬೇಕೆಂದು ಸಂಬಂಧಪಟ್ಟ ಇಲಾಖೆಯಲ್ಲಿ ಮನವಿ ಮಾಡಿದರು. ಇನ್ನು ಹಾವುಗಳನ್ನ ಸೆರೆ ಹಿಡಿಯುವ ದೃಶ್ಯ ನೋಡಲು ಸಾರ್ವಜನಿಕರು ಮುಗಿಬಿದ್ದರು. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ಸುಮಾರು ಇಲ್ಲಿ ಒಂದು ಹಾವುಗಳು ಯಾವ ರೀತಿ ಸಮಸ್ಯೆ ಆಗಿದೆ ಅಂದರೆ, ದಿನನಿತ್ಯ ಇಲ್ಲಿ ಶಾಲಾ ಮಕ್ಕಳು ಇರ್ತಾರೆ, ವ್ಯಾಪಾರಸ್ಥರು ಈ ಕಲ್ಲುಗಳು ಅಡಿಯಲ್ಲಿ ಬಂದು ಬಂಡೆಗಳು ಒಂದು ಸಂಧಿಯಲ್ಲಿ ಬಂದು ಸೇರಿಕೊಳ್ಳುತ್ತೆ. ಶಾಲಾ ಮಕ್ಕಳಿಗೆ ಬಸ್ ಸ್ಟ್ಯಾಂಡ್ ಬೇರೆ ಇದೆ. ಈ ಪೊದೆಗಳಲ್ಲಿ ಜರೆವಾತುಗಳು ಬಂದು ಸೇರಿಕೊಂಡು ದಿನ ಇದೇ ಸಮಸ್ಯೆ ಆಗಿದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಇದನ್ನು ಅವ್ರ ಗಮನಕ್ಕೆ ತಗೊಂಡು ಇದನ್ನು ಈ ಹಾವುಗಳು ಹಿಡಿಯುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. రెండు పుట్టుకొచ్చుకోండి.